ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನನ್ನ ವ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ನಮ್ಮಮ್ಮ ಬಂದಿದ್ದರು ಮನೆಗೆ, ಬಾಗಿನ ತೊಗೊಂಡು ಬಂದಿದ್ದರು. ಗೌರಿ ಹಬ್ಬ ಇನ್ನೇನು ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ಫ್ರೀ ಆಗಿದ್ರು ಅಂತ ಬಿಫೋರೇ ಬಂದಿದ್ದಾರೆ ಬಾಗಿನ ಕೊಟ್ಟೋಗೋಣ ಅಂತ. ಅದಕ್ಕೆ ಅವರು ಬರೋದೇ ಬ್ಯಾಂಗ್ಳೂರಿಗೆ ಅಪರೂಪ, ಸೊ ಬಂದಿದ್ದಾರಲ್ಲ ಅಂತ ಹಾಗೆ ನಾವು ಔಟ್ಸೈಡ್ ಟೆಂಪಲ್ಗೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಆಗಿದೆ ಈವ್ನಿಂಗ್ ಸಡನ್ಲಿ. ಸೊ ಹಾಗೆ ಹೊರಟ್ವಿ, ನಾವು ನಿಮಿಷಾಂಬಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಆಲ್ರೆಡಿ ಇವಾಗ 5 o'clock ಆಗಿದೆ, ಆಲ್ರೆಡಿ ಈವ್ನಿಂಗು. ಆದರೂ ಹೋಗಿ ಬರೋಣ. ನಮ್ಮಮ್ಮ ಬರೋದೇ ತುಂಬ ದಿನಕ್ಕೊಂದ್ಸಲ, ಸೊ ತುಂಬ ದಿನಗಳ ನಂತರ ಬಂದಿದ್ದಾರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗೆ ಔಟ್ಸೈಡ್ ಬಂದಂಗೂ ಖುಷಿ ಆಗುತ್ತೆ ಅಂತ ಹಾಗೆ ಹೊರಟ್ವಿ. ಸೊ ಹಾಗೆ ತಂಗಿನೂ ಬಂದಿದ್ಲಲ್ಲ ಜೊತೆಲಿ, ಸೊ ಅದಕ್ಕೆ ಹೊರಟ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಿಮಿಷಾಂಬ ಟೆಂಪಲ್ಗೆ. ಸೊ ಫೈನಲಿ ನಿಮಿಷಾಂಬ ಟೆಂಪಲ್ ರೀಚ್ ಆದ್ವಿ. ಸೊ ನಾವು ರೀಚ್ ಆಗೋಣ ಅನ್ನೋ ಅಷ್ಟರೊಳಗಡೆ ನಿಮಿಷಾಂಬ ಟೆಂಪಲ್ಗೆ ಆಲ್ರೆಡಿ 6 o'clock ಆಗಿತ್ತು. ಆರಾಮಾಗಿ ನಿಧಾನಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಸೊ ಬನ್ನಿ ಇವಾಗ ಟೆಂಪಲ್ ಹತ್ರ ಹೋಗೋಣ. ಸೊ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಹಾಗೆ ಹೊಳೆ ಹತ್ರ ನಾವು ಕೈಕಾಲು ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನಿಗಂತೂ ನೀರಲ್ಲಿ ಆಟ ಆಡೋದು ಭಾಳ ಖುಷಿ ಆಯಿತು. ಚೆನ್ನಾಗಿ ಆಟ ಆಡ್ದ. ನಮಗೂ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು. ನಂತರ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೊ ದೇವ್ರ ಪೂಜೆಗೆ ಹಣ್ಣು ಕಾಯಿ ತೊಗೊಂಡ್ವಿ. ಸೊ ಹಣ್ಣುಕಾಯಿ ತೊಗೊಂಡು ಇವಾಗ ಹೋಗೋಣ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ರಶ್ ಏನಿಲ್ಲ, ಜನನೂ ತುಂಬ ಇಲ್ಲ. ಏನಕ್ಕೆ ಅಂದರೆ ಮಳೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ಜನಗಳು ಕಡಿಮೆ ಇದ್ದಾರೆ ಅಂತ. ಸೊ ಇವಾಗ ನಾವು ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಲ್ಲ, ಮತ್ತೆ ದರ್ಶನ ಮಾಡ್ಕೊಂಡು ಸಿಗೋಣ. ಸೊ ದರ್ಶನ ಆಯಿತು. ತುಂಬ ಆರಾಮಾಗಿ, ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ. ಆರಾಮಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹಾಗೆ ಲಾಡು ಪ್ರಸಾದ ತೊಗೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ. ಸ್ವಲ್ಪ ಸನ್ನಿಧಿಲಿ ಯಾವಾಗಲೂ ಕುತ್ಕೊಂಡು ಹೋಗ್ಬೇಕು ಅಂತಾರಲ್ವ, ಸೊ ಹಾಗೆ ನಾವು ಕುತ್ಕೊಂಡ ನಂತರ ಹೊರಟು ಹಾಗೆ ನಾವು ಲಡ್ಡು ಪ್ರಸಾದ ತೊಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಅಲ್ಲೇ ತಿಂದ್ಕೊಂಡು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ ನಾವು ದರ್ಶನ ಎಲ್ಲ ಮುಗಿಸೋ ಅಷ್ಟರೊಳಗಡೆ ಇನ್ನೂ 7:15 ಆಗಿತ್ತು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಇನ್ನೇನು ಹತ್ರ ಉಂಟಲ್ಲ ಅಂದ್ಕೊಂಡು ಹೊರಟ್ವಿ. ಇವಾಗ ನಾವು ಚಾಮುಂಡಿ ಬೆಟ್ಟದ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಮತ್ತು ಏನು ನಿಮಿಷಾಂಬಗೆ ಹೋದರೆ ಅಲ್ಲಿ ಇರೋ ಫ್ರೆಶ್ ಆಗಿ ತರಕಾರಿ ಆಗಲಿ ಸೊಪ್ಪಾಗಲಿ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಹೋದರೆ ಆರಾಮಾಗಿ ತೊಗೊಬರ್ಬೋದು. ನಾವು ಒಂದೆಲ್ಗ ಎಲ್ಲ ತೊಗೊಂಡ್ಬಂದ್ವಿ. ತುಂಬ ಫ್ರೆಶ್ ಆಗಿರುತ್ತೆ, ಅಲ್ಲೇ ಒಂದು ಬೆಳೆದಿರೋದಲ್ವ, ಸೊ ಅದಕ್ಕೆ ರೀಸನಬಲ್ ಪ್ರೈಸಾಗೆ ಕೊಡ್ತಾರೆ. ತುಂಬ ಕಾಸ್ಟ್ಲಿ ಏನಿರಲ್ಲ ಬೇರೆ ಕಡೆ ಥರ, ಹಾಗೆ ಫ್ರೆಶ್ ಇರುತ್ತಲ್ವ, ತೊಗೊಂಡ್ವಿ. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕತ್ಲೆ ಆಗಿಬಿಟ್ಟಿದೆ. ಸೊ ಹೋಗ್ತಾ ಇದ್ದೀವಿ ಹೀಗೆ. ಸೊ ನಾವು ತುಂಬ ದಿನ ಆಗಿತ್ತು ಚಾಮುಂಡಿ ಟೆಂಪಲ್ಗೆ ಹೋಗಿ. ಹಾಗೆ ನಮ್ಮ ಅಮ್ಮನೂ ನೋಡಿಲ್ಲ ಚಾಮುಂಡಿ ಟೆಂಪಲ್ನ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ 9 o'clockವರೆಗೂ ಓಪನ್ ಇರುತ್ತಲ್ಲ ಅಂತ ಹೊರಟ್ವಿ. ಸೊ ಫೈನಲಿ ನಾವು ಮೈಸೂರನ್ನ ರೀಚ್ ಆದ್ವಿ. ಇವಾಗ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ಬೆಟ್ಟದಲ್ಲಂತೂ ನೈಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ. ಹಾಗೆ ಮಾರ್ನಿಂಗು ಅಷ್ಟೇ ಚೆನ್ನಾಗಿರುತ್ತೆ.
ಸೊ ನೀವೊಮ್ಮೆ ಭೇಟಿ ಕೊಟ್ಟರೆ ಆದಷ್ಟು ಮಾರ್ನಿಂಗು ಬನ್ನಿ, ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟು. ಸೊ ಫೈನಲಿ ನಾವು ಚಾಮುಂಡಿ ಬೆಟ್ಟನ ರೀಚ್ ಆದ್ವಿ. ಸೊ ನೋಡಿ ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿ, ಅಲ್ಲಿ ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ, ಪಾರ್ಕಿಂಗಿಗೆಲ್ಲ 40 ರೂಪೀಸ್ ಪೇ ಮಾಡಿದ್ವಿ. ಪಾರ್ಕಿಂಗಿಗೆ ಆರಾಮಾಗಿ ಸ್ಪೇಸ್ ಇತ್ತು. ಪಾರ್ಕಿಂಗ್ ಎಲ್ಲ ಮಾಡಿದ ನಂತರ ನಾವು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಏನಂತ ಅಂದರೆ ತುಂಬ ಅಂದರೆ ತುಂಬ ಜನಗಳೇ ಇಲ್ಲ ಅನ್ನೋ ಥರ ಫೀಲ್ ಆಯಿತು. ಇಷ್ಟೊಂದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದಾಗ ನಾವು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು, ಬಟ್ ಈ ಸಲ ತುಂಬ ಕ್ರೌಡೇ ಇಲ್ಲ. ಅದು ಇಷ್ಟು ನೈಟ್ ಆದ್ರೂ ಲಾಸ್ಟ್ ಟೈಮ್ ಕ್ರೌಡ್ ಇತ್ತು, ಈ ಸಲ ಕ್ರೌಡ್ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾವು ಎಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆಯೋ, ನಮಗೆ ದರ್ಶನ ಸಿಗೋಲ್ವೋ ಅಂತ ಭಯದಲ್ಲಿ ಹಾಗೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ. ಸೊ ಬನ್ನಿ ಹೋಗ್ತಾ ಇದ್ದೀವಿ ಒಳಗಡೆ. ಒಂದು ಶಾಪು ಓಪನ್ ಇಲ್ಲ, ಫುಲ್ ಕ್ಲೋಸ್ ಆಗಿದ್ದಾವೆ ನೋಡಿ, ಜನಗಳು ಅಷ್ಟಿಲ್ಲ. ಸೊ ನಾವೆಲ್ಲರೂ ದರ್ಶನ ಎಲ್ಲಿ ಕ್ಲೋಸ್ ಆಗಿರುತ್ತೋ ಅಂತ ಹೋಗ್ತಾ ಇದ್ದೀವಿ. ಬಟ್ ಬೇರೆಯವರೆಲ್ಲ ಹೇಳಿದ್ರು ಇಲ್ಲ 9 o'clockವರೆಗೂ ಓಪನ್ ಇರುತ್ತೆ, ಹೋಗಿ ಅಂತ ಹೋಗ್ತಾ ಇದ್ದೀವಿ. ನೋಡಿ ಹಿಮ ನೋಡಿ ಹೆಂಗಿದೆ, ಫುಲ್ಲು ಕವರ್ ಆಗಿದೆ ಹಿಮ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ನಮಗೆ ಒಂಥರ ಫೀಲ್ ಆಗ್ತಿತ್ತು ಎಲ್ಲಿ ನಾವು ಮಾರ್ನಿಂಗ್ ಬಂದಿದ್ದೀವೇನೋ ಅಂತ. ನೈಟ್ ಬಂದ್ರೂ ಮಾರ್ನಿಂಗ್ ಥರನೇ ಫೀಲ್ ಆಗ್ತಿತ್ತು. ಸೊ ಇವಾಗ ನಾವು ದೇವ್ರ ಪೂಜೆಗೆ ಅಂತ ಬಾಳೆಹಣ್ಣು ಮತ್ತು ಹೂ ತೊಗೊಂಡ್ವಿ. ಅಲ್ಲಿ ಕೊಡ್ತಾರೆ, ಕೇಳಿದ್ರೆ ಅಲ್ಲೇ ಎಲ್ಲ ಯಾವ ಥರ ತೊಗೊಂಡೋಗ್ಬೇಕು ಅಂತ. ಸೊ ಅದನ್ನು ತೊಗೊಂಡ್ವಿ. ಇವಾಗ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೂ ನಮಗೆ ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ನಾವು ಮೊಬೈಲ್ನ ಆದಷ್ಟು ಯೂಸ್ ಮಾಡೋಂಗಿಲ್ಲ, ಆದಷ್ಟು ಎಲ್ಲ ಫುಲ್ಲು ಯೂಸ್ ಮಾಡೋಂಗಿಲ್ಲ. ರೆಕಾರ್ಡಿಂಗ್ ಆಗಲಿ ಏನು ಫೋಟೋಗ್ರಫಿ ಏನು ತೊಗೊಳಂಗಿಲ್ಲ. ಏನಿದ್ರು ನಾವು ಹೊರಗಡೆನೇ ತೊಗೋಬೇಕು, ಮತ್ತು ಒಳಗಡೆ ಏನು ತೊಗೊಳಂಗಿಲ್ಲ. ಸೊ ಏನಾಯಿತು ಅಂದರೆ ನನ್ನ ತಂಗಿದು ಜಸ್ಟ್ ಮೊಬೈಲ್ ಆನ್ ಆಗಿತ್ತು ಅಂದರೆ ಡಿಸ್ಪ್ಲೇ ಲೈಟ್ ಬಂದಿತ್ತು ಅಂದ್ಬಿಟ್ಟು ಮೊಬೈಲ್ ತೊಗೊಂಡು ಚೆಕ್ ಮಾಡಿದ್ರು. ಅಷ್ಟು ಸ್ಟ್ರಿಕ್ಟ್ ಇರುತ್ತೆ, ಆದಷ್ಟು ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಸಿಗಾಕೊಂಡ್ರೆ ಸುಮ್ಮನೆ ಪನಿಷ್ಮೆಂಟ್ ಇರುತ್ತೆ ಅಲ್ವಾ. ಸೊ ಅದರಿಂದ ನಾವು ಆದಷ್ಟು ರೂಲ್ಸ್ನ ಫಾಲೋ ಮಾಡಿದ್ರೆ ನನ್ನ ಒಪಿನಿಯನ್ನು. ಸೊ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಹೊರಗಡೆ ಬಂದ್ವಿ. ಇಂಥ ಮುಂಚೆ ಅವಾಗ ತಾನೇ ಮಳೆ ಕಡಿಮೆ ಆಗಿತ್ತು, ತುಂಬ ಮಳೆ ಬರ್ತಿತ್ತಂತೆ ನಾವು ಹೋಗಿಂತ ಮುಂಚೆ. ಅದಕ್ಕೆ ಜನ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ನಾವು ಹೋಗಿ ದರ್ಶನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜನಗಳು ಜಾಸ್ತಿ ಆಯಿತು. ಸೊ ನಂತರ ನಾವು ಹಾಗೆ ಸೆಲ್ಫಿ ಎಲ್ಲ ತೊಗೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ಹೀಗೆ ಹೋಗಬೇಕಾದ್ರೆ ಅಲ್ಲಿ ವ್ಯೂ ಪಾಯಿಂಟ್ ಇತ್ತಲ್ಲ, ಅಲ್ಲಿಂದ ನೋಡಿದ್ವಿ ಮೈಸೂರು ಅರಮನೆನ. ತುಂಬ ಚೆನ್ನಾಗಿ ಕಾಣಿಸ್ತು. ನಂತರ ನಾವು ಹೀಗೆ ನೋಡಬೇಕಾದ್ರೆ ಪೊಲೀಸ್ ಬಂದು ಹೇಳಿದ್ರು ಇನ್ನು ಗೇಟ್ ಕ್ಲೋಸ್ ಮಾಡೋ ಟೈಮ್ ಆಯಿತು, ನೀವು ಹೊರಡಿ ಅಂತ. ಸೊ ನಂತರ ನಾವು ಹಾಗೆ ಸೆಲ್ಫಿ ಎಲ್ಲ ತೊಗೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ಆಲ್ರೆಡಿ 9:30 ಆಗಿರೋದ್ರಿಂದ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಹೋಟೆಲಲ್ಲಿ ಊಟ ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ. ಸೊ ನನ್ನ ಮಗ ಅಂತೂ ಊಟ ಮಾಡೋಕ್ಕಿಂತ ಹೆಚ್ಚು ಆಟ ಆಡೋದೇ ಜಾಸ್ತಿ ಆಯಿತು. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು 10:30 ಆಗಿತ್ತು, ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅನ್ನೋ ಅಷ್ಟರೊಳಗಡೆ. ಹಾಗೆ ನಾವು ನಮ್ಮ ಜರ್ನಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಕಂಟಿನ್ಯೂ ಆಯಿತು. ಮನೆಗೆ ರೀಚ್ ಆಗೋಣ ಅನ್ನೋ ಅಷ್ಟರೊಳಗಡೆ 12:15 ಏನೋ ಆಗಿತ್ತು, ತುಂಬ ಲೇಟ್ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.